ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿನಿ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಮುಂದೆ ಕಲರ್ ಥೆರಪಿನಲ್ಲಿ ಇನ್ನೊಂದು ಪ್ರಯೋಜನನ ನಾನು ಕಂಡುಕೊಂಡು ಬಂದಿದ್ದೀನಿ. ಅದೇನು ಅಂತ ಹೇಳೋದಕ್ಕೂ ಮುಂಚೆ ನಾನು ನಿಮ್ಮ ಹತ್ರ ಒಂದು ರಿವ್ಯೂ, ಈ ಕಲರ್ ಥೆರಪಿನಲ್ಲಿ ಬಂದಿರೋ ರಿವ್ಯೂನ ನಾನು ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾ ನಮ್ಮ ಫ್ರೆಂಡ್ ಒಬ್ಬರಿಗೆ ಹುಟ್ಟಿದಾಗಿನಿಂದನೂ ಕೂಡ ತೊದಲು ಮಾತಿತ್ತು. ಅವರು ಕಂಟಿನ್ಯೂಸ್ ಫ್ಲೋಯಿಂಗ್ ಆಗಿ ಮಾತಾಡೋದಕ್ಕಾಗ್ತಿರ್ಲಿಲ್ಲ. ಅಲ್ಲಲ್ಲಿ ಮಾತಾಡಬೇಕಾದ್ರೆ ತುಂಬಾ ತೊದಲಿಸ್ತಿದ್ರು. ಹೀಗೆ ಒಂದು ವಾರಕ್ಕೂ ಮುಂಚೆ ಅವ್ರು ಸಿಕ್ಕಿದಾಗ ನಾನು ಅವ್ರಿಗೆ ಒಂದು ಕಲರ್ ಹಚ್ಕೋ ನೋಡೋಣ, ಒಂದು ವಾರ ಆದಮೇಲೆ ಬಂದು ಹೇಳು ಅದ್ರದ್ದು ರಿಸಲ್ಟ್ ಏನಾಯಿತು ಅಂತ ನಾನು ಹೇಳಿದ್ದೆ. ಈ ನೆನ್ನೆ ಸಂಜೆ ಅವರು ಒಂದು ಮೆಸೇಜ್ ಮಾಡಿದ್ರು ಫ್ರೆಂಡ್ಸ್ ವಾಟ್ಸಪ್ಪಲ್ಲಿ. ಅದು ನೋಡಿ ತುಂಬಾ ಖುಷಿಯಾಯಿತು. ಅವರು ನಿನ್ನೆ ಬೆಳಿಗ್ಗೆ ಅವ್ರ ಕಾಲೇಜ್ ಸೆಮಿನಾರ್ನಲ್ಲಿ ಯಾವುದೇ ರೀತಿ ತೊದಲು ನುಡಿ ಇಲ್ಲದೆ ನಿನ್ನೆ ಮಾತಾಡಿದಾರಂತೆ. ಅವ್ರಿಗೂ ಕೂಡ ಹೇಳೋದಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ ಅವ್ರ ಕೈಲಿ. ಅವ್ರು ಫೋನ್ ಮಾಡೋನು ಕೂಡ ಖುಷಿಪಟ್ಟರು, ಅವ್ರ ಖುಷಿನ ವ್ಯಕ್ತಪಡಿಸ್ಕೊಂಡ್ರು. ಇದರಲ್ಲಿ ನಾನು ಹೇಳಿದೆ ಅಂತ ಅಲ್ಲ, ಆ ಕಲರಲ್ಲಿರುವಂತಹ ಮ್ಯಾಜಿಕ್ ನೋಡಿ, ಎಂಥ ಕಾಯಿಲೆ ಕೂಡ ಅದು ಬದಲಾಯಿಸ್ಬೋದು ಅನ್ನೋದಕ್ಕೆ ಇದೊಂದು ಮೂಲ ಸಾಕ್ಷಿ. ನಾನು ಇದುವರೆಗೂ ಎಲ್ಲರಿಗೂ ಹೇಳ್ತಿದ್ದೆ, ನೆಗಡಿ ಆದವರಿಗೆ ಹೇಳ್ತಿದ್ದೆ, ಕೆಮ್ಮಾದಾಗ ಹೇಳ್ತಿದ್ದೆ, ಇದು ಈ ಕಲರ್ ಹಚ್ಕೊಳ್ಳಿ ಹೋಗುತ್ತೆ. ಅವ್ರು ರಿವ್ಯೂ ಹೇಳಿದಾಗ ಹೋಯ್ತು ಅಂತ ಹೇಳಿದಾಗ ತುಂಬ ಖುಷಿ ಆಗ್ತಿತ್ತು. ಆದರೆ ಈ ಒಂದು ರಿವ್ಯೂ ಬಗ್ಗೆ ನಂಗೆ ತುಂಬಾ ಹೇಳ್ಕೊಳ್ಳೋಕ್ಕೆ ಆಗದೆ ಇರೋವಷ್ಟು ಖುಷಿಯಾಗಿದೆ. ಅದ್ರ ಬಗ್ಗೆನೇ ಇವತ್ತು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂತಂದರೆ, ಈ ತೊದಲು ನುಡಿ ಇಲ್ಲದೆ ಇರೋರಿಗೆ ಅಷ್ಟೇ ಅಲ್ಲ, ಈ ಸಣ್ಣ ಪುಟ್ಟ ಮಕ್ಕಳುಗಳಿಗೆ ಮಾತು ಬಂದಿರಲ್ಲ ನೋಡಿ, ಇನ್ನೂ 2 ವರ್ಷ ಆದರೂ ಮಾತು ಬಂದಿರಲ್ಲ, 2.5 ವರ್ಷ ಆದರೂ ಮಾತು ಬಂದಿರಲ್ಲ. ಅವರಿಗೆ ಬೇಗ ಮಾತು ಬರಬೇಕು ಅಂತ ಅಂದರೂ ಕೂಡ ಈ ಕಲರ್ ತುಂಬಾ ಹೆಲ್ಪ್ ಆಗುತ್ತೆ. ಅದು ಯಾವ ಕಲರು ಅಂತಂದರೆ ಕೊಡಿ, ಆರೆಂಜ್ ಕಲರ್. ಈ ಆರೆಂಜ್ ಕಲರ್ನ ನೀವು ಅಂಗೈ ಮೇಲೆ ದೊಡ್ಡದಾಗಿ ಹೀಗೆ ಬರ್ಕೊಬಿಡಿ. ಹೀಗಾದರೂ ಬರ್ಕೋಬೋದು, ಅಥವಾ ನೀವು ಒಂದು A4 ಶೀಟ್ ಸೈಜಲ್ಲಿ 6 ಅಂತ ಬರೆದ್ಬಿಟ್ಟು ಆರೆಂಜ್ ಕಲರಲ್ಲಿ ನೀವು ಮಲಗೋ ಜಾಗದಲ್ಲಿ ಅಂಟಿಸ್ಕೋಬೋದು. ಇಲ್ಲಾಂದರೆ ನಿಮ್ಮ ಫೋನಲ್ಲಿ ವಾಲ್ಪೇಪರ್ ಆಗು ಕೂಡ ಹಾಕ್ಕೋಬೋದು. ನೋಡಿ, ಯಾರಿಗಾದರೂ ಟ್ರೈ ಮಾಡಿ ಫ್ರೆಂಡ್ಸ್. ಇದು ನಮ್ಮ ಪರ್ಸ್ನಲ್ ರಿವ್ಯೂ ಕೂಡ ಹೌದು. ಇದೇ ಥರ ನಿಮಗೆ ಇನ್ನೂ ಹೆಚ್ಚು ವಿಡಿಯೋಗಳು ಬೇಕಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಹಾಗೂ ಲೈಕ್ ಕಮೆಂಟ್ ಮಾಡಿ. ನಮ್ಮಮ್ಮನೂ ಕೂಡ ನೋಡಿ ಸ್ಕೆಚ್ ಪೆನ್ಗಳನ್ನ ತಂದು ಇಟ್ಕೊಬಿಟ್ಟೈತೆ. ಅಮ್ಮ, ನೀನು ಯಾವುದಕ್ಕೆ ಹಚ್ಕೋತಾ ಇದ್ದೀ ಈಗ? ಮಂಡಿ ನೋವಿಗೆ ಅಂದಲ್ಲವ, ಮಂಡಿ ನೋವಿಗೆ ಕಣ್ಣೊಂದಕ್ಕೆ ಹಚ್ಕೋತಾ ಇದ್ದೆ. ಹೆಂಗನಿಸ್ತಿದೆ ನಿಮಗೆ? ಕಣ್ಣು ಕಡ್ತಾ ಅಂತ ಹೇಳ್ತಿದ್ದಲ್ಲ ಈಗ ಒಂದು ವಾರಕ್ಕೂ ಮುಂಚೆ. ತುಂಬಾನೇ ಉಪಕಾರ ಆಗೈತೆ. ಉಪಕಾರ ಆದ್ರೆ ನಂದೇನಿಲ್ಲ, ಕಲರ್ದು ಚೆನ್ನಾಗ ಎಲ್ಲ ಇದಾಗೈತೆ. ಮಂಡಿ ನೋವು ಅಂತಿದ್ದಲ್ಲ, ಅದನ್ಕ ತುಂಬಾನೇ ವರ್ಕ್ ಆಗೈತೆ ನನ್ಗೆ. ಮಂಡಿ ನೋವು ಹಿಂಗೆ ನಮ್ಮ ಹಚ್ಕೊಂಡು ಕುತ್ಕೊಳಕ್ಕೆ ಐತಿರ್ಲಿಲ್ಲ. ಹಿಂಗೆ ಅಮ್ಮ ಯಾವತ್ತೂ ಕೂಡ ಊಟನ ನೆಲದ ಮೇಲೆ ಮಾಡ್ತಿರ್ಲಿಲ್ಲ. ಅವರು ಎಲ್ಲಿಗೆ ಹೋದ್ರೂ ಅವ್ರಿಗೊಂದು ಚೇರ್ ಇರಬೇಕಾಗಿತ್ತು. ಮಂಡಿ ಮಡ್ಚಕ್ಕಾಗ್ತಿಲ್ಲ ಅಂತಿರೋರು ಒಂದು ಟ್ಯಾಬ್ಲೆಟ್ ಸ್ಲಿಪ್ಪೇ ಇಟ್ಕೊಬಿಡ್ತಿದ್ರು ಅವರು ಎಲ್ಲರೂ ಹೋಗ್ಬೇಕು ಅಂದರೆ. ಈಗ ಟ್ಯಾಬ್ಲೆಟೇ ಇಲ್ಲ ಮನೇಲಿ, ಟ್ಯಾಬ್ಲೆಟ್ ತಂದ್ಕೊಡು ಅಂತಲೇ ಹೇಳ್ತಿಲ್ಲ ಅಮ್ಮ. ಇನ್ನು ಕಣ್ಣು, ನಾನು ಊರಿಂದ ಈ ಸತಿ ಬಂದಾಗ ಕಣ್ಣು ತುಂಬಾ ಒತ್ತುತ್ತೈತೆ ಮತ್ತು ಮಂಜು ಸಖತ್ತು ಅಂತ ಹೇಳಿದರು. ಅದಕ್ಕೂ ಒಂದು ಕಲರ್ ಕೊಟ್ಟೆ. ಆ ಕಲರ್ ಹಚ್ಕೊಂಡು ಮಾರನೇ ದಿನಕ್ಕೆ ಹೇಳಿದ್ರು, ಅಯ್ಯೋ ಎಷ್ಟೊಂದು ಕಣ್ಣಲ್ಲಿ ಕಸ ಬಿದ್ದಿರೋ ಥರ ಯಾವಾಗಲೂ ಅನ್ನಿಸ್ತಿತ್ತು, ಈಗ ಎಲ್ಲ ಕಮ್ಮಿ ಆಯಿತು ಅಂತ ಹೇಳಿದಾಗ ತುಂಬಾ ಖುಷಿ ಆಯಿತು. ಇದೇ ಥರ ನಿಮಗೂ ಹೆಚ್ಚೆಚ್ಚು ಇನ್ಫಾರ್ಮೇಷನ್ಗಳನ್ನ ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಎಲ್ಲ ಇನ್ಫಾರ್ಮೇಷನ್ಗಳು ಇನ್ನೂ ಬೇಕು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬಾಯ್.